ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಹಿಂದೆ ನನ್ನ ಮಗಳು ನೋಡಿ ಯಾವ ರೀತಿ ಕುಣಿತಾ ಇದ್ದಾಳೆ ಅಂತ. ಮೇಡಮ್ ಅವ್ರಿಗೆ ಇವತ್ತು ಸ್ಯಾಟರ್ಡೆ ಸ್ಕೂಲಲ್ಲಿ ಪ್ರಿ ಕೆ ಜಿದು ಆ್ಯನ್ಯುವಲ್ ಡೇ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಏನು ಕಂಪಲ್ಸರಿ ಇರಲಿಲ್ಲ. ಸೊ ಹಾಗಾಗಿ ಇವಾಗ ಚಳಿ ವೆದರ್ ಇರೋದ್ರಿಂದ ನಾನೇ ಏನು ಕಳ್ಸಕ್ಕೆ ಹೋಗಿಲ್ಲ. ಇನ್ನೂ ಮನೆ ಹತ್ರ ಹೋಗಿಲ್ಲ ಇವತ್ತಿನ ಬ್ಲಾಗಲ್ಲಿ ಆ್ಯಕ್ಚುಲಿ. ಸೊ ಇನ್ನೂ ಟೋಟಲ್ಲು ನಮ್ಮ ಮನೆಗೆ ಇನ್ನು ಎಷ್ಟು ಲಕ್ಷ ಆಗ್ಬೋದು ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಲಾಸ್ಟ್ ವ್ಲಾಗಲ್ಲಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಸೊ ಇಲ್ಲಿವರೆಗೂ ಎಷ್ಟಾಗಿದೆ ಅನ್ನೋದನ್ನು ಶೇರ್ ಮಾಡಿದ್ದೆ. ಇನ್ನೊಂದು ಸ್ವಲ್ಪ ಕೆಲಸ ಇದೆ. ಆ ಸ್ವಲ್ಪ ಕೆಲಸಕ್ಕೆ ಇನ್ನು ಎಷ್ಟಾಗ್ಬೋದು ಅನ್ನೋದನ್ನು ಮನೆ ಹತ್ರ ಹೋಗಿ ವಿಡಿಯೋ ಶೇರ್ ಮಾಡ್ತೀನಿ. ಋತ್ವಿಕ್ನ ಆ್ಯಕ್ಚುಲಿ ಮಲಗಿಸಿದ್ದೀನಿ. ರಿತಿಕ್ಷಾ ಟಿ ವಿ ನೋಡ್ತಾ ಇದ್ದಾಳೆ. ಸೊ ಋತ್ವಿಕ್ ಮಲಗಿದ್ದಾನೆ. ಈಗ ಅವ್ರನ್ನಿಬ್ಬರನ್ನು ಮಲಗಿಸ್ಬಿಟ್ಟು ನಾನು ಮನೆ ಹತ್ರ ಹೋಗಿ ಕಾರ್ಪೆಂಟ್ರ್ ಬರ್ತೀನಿ ಅಂತ ಹೇಳಿದ್ದಾರೆ ಡೋರೆಲ್ಲ ತೊಗೊಂಡು ಬರೋಕ್ಕೆ. ಇನ್ನು ಮೇಲ್ಗಡೆ ಚುರುಕಿ ಹಾಕ್ತಾ ಇದ್ದಾರೆ, ಅದನ್ನೆಲ್ಲ ತೋರಿಸ್ಬಿಟ್ಟು ಇನ್ನು ನೆಕ್ಸ್ಟ್ ಏನೇನು ಕೆಲಸ ಇದೆ ಅನ್ನೋದನ್ನು ಕೂಡ ಅಲ್ಲಿ ಹೋಗಿ ಬಂದು ಏನೇನು ಕೆಲಸ ನಡೀತಾ ಇದೆ ಅಂತ ತೋರಿಸ್ಬಿಟ್ಟು ಸೊ ಇನ್ನು ಎಷ್ಟು ಆಗ್ಬೋದು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಮನೆ ಹತ್ರ ಹೋಗಿ ಏನೇನು ಕೆಲಸ ಮಾಡ್ತಿದ್ದಾರೆ ಅಂತ ನೋಡ್ಕೊಂಬರೋಣ ಗೈಸ್. ರಿತಿಕ್ಷಾ, ನಾನು ಹೋಗಿ ಬರ್ತೀನಿ. ಪಾಪು ಆ್ಯಕ್ಚುಲಿ ಏನು ಗೊತ್ತಾ, ಒಂದು ಸಲ ಸುಮ್ಮನೆ ಅಂದಿದ್ದಕ್ಕೆ ನಿದ್ದೆ ಮಾಡ್ತಿದ್ದಾನೆ ಗೈಸ್. ಅವನು ಆಲ್ರೆಡಿ ನೋಡಿ. ಸೊ ನಿದ್ದೆ ಮಾಡ್ತಿದ್ರು ನಾನು ಹೋಗ್ತೀನಿ ಅಂದಿದ್ದ ತಕ್ಷಣ ಪಟ್ ಅಂತ ಎದ್ಬಿಟ್ಟು ಅಮ್ಮ ಅಮ್ಮ ಅಂತ ಈಗ ಮತ್ತೆ ಅವನ ಮಲಗಿಸಕ್ಕೆ ಕೂತ್ಕೊಂಡೆ. ಮಲಗಿದ್ದಾನೆ, ಬನ್ನಿ ಹೋಗಿ ತೋರಿಸ್ತೀನಿ. ಈಗಷ್ಟೇ ಮನೆ ಹತ್ರನೂ ಕೂಡ ಬಂದೆ. ನೋಡ್ಬೋದು ಮೇಲ್ಗಡೆ ಆಲ್ರೆಡಿ ಮೋಲ್ಡ್ಗೆ ಚುರುಕಿ ಹಾಕ್ತಾ ಇದ್ದಾರೆ. ನಾನು ವಿಡಿಯೋ ಮಾಡ್ತಾಯಿದ್ದಾರೆ ಮೇಸ್ತ್ರಿ. ಆ್ಯಕ್ಚುಲಿ ನನ್ನ ಮಾತ್ರ ತೋರಿಸ್ಬೇಡಿ ಅಂತ ಇದ್ರು, ನಾನು ಅದೇ ಮಾಡೋದು ಅಂತ ಹೇಳ್ತಾ ಇದ್ದೆ. ಇವ್ರು ಆ್ಯಕ್ಚುಲಿ ನಮ್ಮನೆ ಕಟ್ತಾ ಇದ್ರಲ್ಲ ಮೇಸ್ತ್ರಿ, ಅವರಲ್ಲ ಬೇರೆಯವ್ರನ್ನ. ಸೊ ಒಂದೇ ಸಲ 10 ಜನ ಬಂದಿದ್ರು, ಹಾಗಾಗಿ ಮಾಡ್ತಾ ಇದ್ದಾರೆ. ಒಂದೇ ಸಲ ಹಾಕಬೇಕಲ್ವ, ಮೋಲ್ಡ್ ಫಿನಿಶಿಂಗ್ ಬರಬೇಕು ಅಂತ ಹೇಳಿದ್ರೆ ಚುರುಕಿ ಹಾಕೋಕ್ಕೆ. ಸೊ ಈಗ ಆಲ್ಮೋಸ್ಟ್ ಮುಗಿಸೋ ಹಂತಕ್ಕೆ ಬಂದಿದೆ. ನಾನು ಮನೇಲೇ ಇದ್ದೆ. ಅವರು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾರೆ. ಅದನ್ನು ತೋರಿಸೋದು ಫುಲ್ಲು ಮಾಡಾದ್ಮೇಲೆ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಇನ್ನು ಕೆಳಗಡೆ ನೀವು ನೋಡ್ತಿರ್ಬೋದು ಆಲ್ರೆಡಿ ಪೇಂಟ್ ಒಂದು ಕೋಟ್ ಮುಗಿಸಿದ್ದಾರೆ. ಈಗ ನಾನು ಏನು ತೋರಿಸ್ತಾ ಇದ್ದೀನಿ, ಲೈಟ್ ಕ್ರೀಮ್ ಕಲರ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಇತ್ತೀಚಿಗೆ ಎಲ್ಲ ಮನೆಗಳಲ್ಲಿ ಗ್ರೀನು, ಮೆರೂನು, ಪರ್ಪಲ್ಲು ಈ ಥರ ನೋಡಿ ನೋಡಿ ಬೇಜಾರಾಗಿತ್ತು. ಸೊ ಅದು ಬೇಡ ಅಂಥೇಳಿ ಟೈಲ್ಸ್ಗೆ ಮ್ಯಾಚ್ ಆಗುತ್ತೆ ಅನ್ನೋ ಕಾರಣದಿಂದ ಟೈಲ್ಸ್ ಇರೋದು ಕ್ರೀಮ್ ಕಲರೇ. ಸೊ ಸ್ವಲ್ಪ ಬ್ರೈಟ್ನೆಸ್ ಮನೆಗೆಲ್ಲ ಜಾಸ್ತಿ ಬರುತ್ತೆ ಅಂತ ಕ್ರೀಮ್ ಕಲರ್ನ ಸೆಲೆಕ್ಟ್ ಮಾಡಿದ್ದೀನಿ. ಈಗ ಇನ್ನೇನು ಹೊರ್ಗಡೆನೂ ಕೂಡ ನಾಳೆಯಿಂದ ಮಾಡ್ತೀನಿ ಎಂದಿದ್ದಾರೆ. ಇನ್ನು ಅಷ್ಟರಲ್ಲಿ ಕೆಳಗಡೆ ಕೂಡ ಕಾರ್ಪೆಂಟ್ರು ಕೂಡ ಎಲ್ಲ ಕೆಲಸ ಮುಗಿಸ್ಕೊಂಡು, ಅಂದರೆ ಡೋರೆಲ್ಲ ಮಾಡಿಸಿದ್ವಲ್ಲ, ಈಗ ಪೇಂಟ್ ಆಗೋಷ್ಟರಲ್ಲಿ ಡೋರ್ಗೂ ಕೂಡ ವುಡ್ ಕಲರ್ ಎಲ್ಲ ಇದು ಮಾಡಬೇಕಲ್ಲ. ಸೊ ಹಾಗಾಗಿ ಏನೇನು ಮಾಡಿದಾರೋ ಅವರು ಕೂಡ ಎಲ್ಲ ತೊಗೊಂಡು ಬರ್ತಾಯಿದ್ದಾರೆ. ಡೋರು ಮತ್ತು ವಿಂಡೋಸು ಎಲ್ಲ ಡೋರೆಲ್ಲ ಮಾಡಿಸಿರೋದು ಆ್ಯಕ್ಚುಲಿ ಟೀ ಕುಡ್ಡಲ್ಲೇ. ಇನ್ನು ಸೈಡಲ್ಲೆಲ್ಲ ಆ್ಯಕ್ಚುಲಿ ಪ್ಲಾಸ್ಟಿಂಗ್ ಆದಮೇಲೆ ಇದು 1.5 ಅಡಿ ನಮ್ಮದು ಜಾಗ ಇರುತ್ತಲ್ಲ, ಆ ಜಾಗ ಎಲ್ಲ ಸಿಮೆಂಟ್ ಹಾಕೊಂಬಿಡೋಣ ಅಂತ ಹೇಳಿ. ಅದು ಸೇಫಾಗಿರುತ್ತೆ, ಮಳೆ ಬಂದರೆ ಗೋಡೆಗೆಲ್ಲ ಎಗ್ರಲ್ಲ ಅಂತ ಅಲ್ಲಿಗೂ ಕೂಡ ಸೈಡಲ್ಲೆಲ್ಲ ಇವಾಗ ಸಿಮೆಂಟ್ ಹಾಕಿಸ್ತಾ ಇದ್ದೀವಿ. ಇನ್ನು ಫಿನಿಶಿಂಗ್ ಮುಂದೆ ಕೂಡ ಮಾಡಿಸ್ಬೇಕು. ಒಳಗಡೆ ಎಲ್ಲ ಒಂದೊಂದೇ ತಂದಿಡ್ತಾ ಇದ್ದಾರೆ. ಎಲ್ಲ ಟೀ ಕುಡ್ಡಲ್ಲಿ ಏನೂ ಮಾಡಿಸಿಲ್ಲ ನಾನು. ಸೊ ಫ್ರಂಟ್ ಡೋರ್ ಮಾತ್ರ ಟೀ ಕುಡ್ಡು, ಇನ್ನೆಲ್ಲ ತ್ಯಾಗ ಮತ್ತು ಆಕಾಶ ಅಂತಾರಲ್ಲ ಆ ಮರ. ಸೊ ಗೋಡೆ ಸೈಡ್ ಇಟ್ಬಿಟ್ಟಿದ್ರು. ವಿಂಡೋ ಪೇಂಟ್ ಮಾಡಬೇಕು ಇಲ್ಲಿ ಬೇಡ ಅಂತ ಹೇಳಿ ತೆಗ್ಸಿ ಸೈಡಿಗೆ ಇಡಿಸ್ತಾ ಇದ್ದೀನಿ ಈಗ. ಯಾಕಂದರೆ ಮತ್ತೆ ಕಾರ್ನರ್ಗೆ ಇಟ್ಬಿಟ್ರೆ ಅವರು ಪೇಂಟ್ ಮಾಡೋಕೆ ಅವ್ರಿಗೂ ಹಿಂಸೆ ಆಗಬಾರ್ದಲ್ಲ. ಹಾಗಾಗಿ ಹಿಂಗೆ ಈ ಥರ ಸೆಂಟ್ರಿಗೆ ಇಡಿಸ್ತಾ ಇದ್ದೀನಿ. ಇದೆಲ್ಲ ವಿಂಡೋಸ್ದು ಎಲ್ಲ ಮಾಡಿದ್ದಾರೆ. ಇನ್ನೇನಿದ್ರು ನಾಳೆ ಹೋಗಿ ನೋಡಿದ್ರಲ್ಲ ಗೈಸ್, ವುಡ್ಡಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದಿದ್ದಾರೆ. ಈಗ ಇನ್ನೇನಿದ್ರು ನಾವು ಕೂಡ ನಾಳೆ ಹೋಗಿ ಅದು ಇದೆಲ್ಲ ಲಾಕ್ ಹಾಕ್ತಾರಲ್ಲ ವಿಂಡೋಸ್ಗೆ, ಅದು ಮತ್ತು ಪ್ರೈಮರು, ಕಿಟಕಿಗೆ ಹೊಡೆಯುವಂಥದ್ದು ಪ್ರೈಮರು, ಇದೆಲ್ಲ ತೊಗೊಂಬಂದು ಕೊಡಬೇಕು. ಹಾಗೆ ಈಚೆಗಡೆ ಪೇಂಟ್ ಹೊಡಿಯೋಕ್ಕೂ ಕೂಡ ಪೇಂಟ್ ತರೋಕ್ಕೂ ಈಗ ಇನ್ನೇನೋ ಹೋಗಬೇಕು. ಕ್ರೀಮ್ ಕಲರೇ ಈಚೆನೂ ಕೂಡ. ಸೊ ಡಾರ್ಕ್ ಕಲರ್ ಎಲ್ಲ ನನಗಿಷ್ಟ ಆಗಲ್ಲ. ಹಾಗಾಗಿ ಈ ಸಲ ಫಸ್ಟ್ ನೋಡೋಣ ಕ್ರೀಮ್ ಕಲರ್ ಹೆಂಗೆ ಕಾಣಿಸುತ್ತೆ. ಅಕಸ್ಮಾತ್ ಅದು ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ಹೆಂಗಿದ್ರು ಬಾಡಿಗೆ ಮನೆಗೆ ಕೊಟ್ಟಾಗ ಸೊ ಅವ್ರು ಖಾಲಿ ಮಾಡುವಾಗ ಚೇಂಜ್ ಮಾಡಲೇಬೇಕಲ್ವ, ಅವಾಗ ಬೇಕಾದರೆ ಚೇಂಜ್ ಮಾಡಿಸ್ಕೊಳ್ಳೋಣ. ಇವಾಗ ಬೇಡ, ಅದೇ ಲೈಟ್ ಕಲರಲ್ಲೇ ಇರಲಿ ಅಂತ ಹೇಳಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ಇವಾಗ ಇನ್ನೂ ಎಷ್ಟು ಕೆಲಸ ಪೆಂಡಿಂಗ್ ಇದೆ ಅನ್ನೋದನ್ನು ಹೇಳ್ಬಿಡ್ತೀನಿ. ಕಿಟಕಿಗಳು ಡೋರು ಬಂದಿದ್ದಾರೆ. ಬಟ್ ಅದಕ್ಕೆ ಅವರು ಕಿಟಕಿಗೂ ಕೂಡ ಪೇಂಟ್ ಹೊಡಿಬೇಕು, ಮತ್ತು ವಿಂಡೋಸ್ ಕಲರೂ ಪೇಂಟ್ ಸೆಲೆಕ್ಟ್ ಮಾಡಬೇಕು. ಚುರುಕಿ ಈಗ ಹಾಕಾಗಿದೆ. ಇನ್ನೇನಿದ್ರೂ ಕೆಲಸ ಬಾಕಿ ಇರೋದು ಸ್ವಲ್ಪ ಪೇಂಟ್ ತರೋದಿದೆ. ಮತ್ತು ಕೆಳಗಡೆ ಸ್ಟೇರ್ಕೇಸ್ ಕೆಳಗಡೆ ಒಂದು ವಾಶ್ರೂಮ್ ಇಟ್ಟಿದ್ದೀನಿ. ಆ ವಾಶ್ರೂಮ್ಗೆ ಆಮೇಲೆ ನೆಲದ ಮೇಲೆ ಬೋರೆಲ್ಲ ಹಾಕ್ಸಿದ್ದೀವಲ್ಲ, ಅಲ್ಲೊಂದು ಸ್ವಲ್ಪ ಕಲ್ಲು ಹಾಕಿಸ್ಬೇಕು.
ಡೋರ್ದು ಮತ್ತು ಪ್ಲಾಸ್ಟಿಕ್ ಡೋರ್ಸು ಬಾತ್ರೂಮ್ಗಳಿಗೆಲ್ಲ ಅದೇನು ಮರದಲ್ಲೇನು ನಾನು ಮಾಡಿಸಿಲ್ಲ. ಯಾಕೆ ಅಂತ ಹೇಳಿದ್ರೆ ನೀರು ಬೀಳ್ತಾ ಇರುತ್ತೆ. ಸೊ ನೀರು ಬಿದ್ದಾಗ ಅದು ಹೋಗ್ಬಿಡುತ್ತೆ, ಹಾಳಾಗುತ್ತೆ ಅನ್ನೋ ಕಾರಣದಿಂದ ಬೇಡ ಪ್ಲಾಸ್ಟಿಕ್ ಇರಲಿ ಅಂದ್ಕೊಂಡಿದ್ದೀನಿ. ಇನ್ನು ರೂಮ್ಗಳಿಗೆಲ್ಲ ಆ್ಯಕ್ಚುಲಿ ರೆಡಿ ಡೋರೇ ತರ್ತೀನಿ. ಯಾಕಂತ ಹೇಳಿದ್ರೆ ಇನ್ನೇನು ರೂಮಲ್ಲಿ ಏನು ಅಷ್ಟು ಇದಾಗಿ ನೋಡಲ್ಲ. ನಾರ್ಮಲಾಗಿ ಸುಮ್ಮನೆ ಏನಾದರೂ ಕ್ಲೋಸ್ ಮಾಡ್ಕೊಂಡು ಮಲಗ್ತೀವಿ ಅಷ್ಟೇ ಅಲ್ವಾ. ಸೊ ಅಲ್ಲಿಗೆ ನಾನು ಟೀ ಕುಡ್ಡಲ್ಲೆಲ್ಲ ಏನೋ ಮಾಡ್ಸೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಸ್ಪೆಷಲಿ. ಯಾಕಂತ ಹೇಳಿದ್ರೆ ಎಲ್ಲ ಟೀ ಕುಡ್ಡು ಅಂತ ಹೋದರೆ ತುಂಬ ಕಾಸ್ಟ್ಲಿ ಆಗಿಬಿಡುತ್ತೆ, ಅಷ್ಟು ಆಗಲ್ಲ. ಸೊ ಹಾಗಾಗಿ ಬೇಡ ರೆಡಿಮೇಡ್ ಡೋರೇ ತೊಗೊಂಬೇಡ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಸಿಂಪಲ್ಲಾಗಿ ಒಂದು ಡೋರ್ ಮಾಡಿಸ್ತೀನಿ ಅಂದ್ರೂ ಒಂದು ಡೋರ್ ಕಾಸ್ಟ್ ಏನಿಲ್ಲ ಅಂದರೂ ಒಂದು 6,000 ರೂಪಾಯಿ ಆಗಿಬಿಡುತ್ತೆ. ಅದೇ ಲೋಕಲ್ ಮರ ಹಾಕಿ ಮಾಡಿಸ್ತೀನಿ ಅಂದ್ರೂ. ಸೊ ಈಗ ಫೈನಲ್ ಬಜೆಟು ಒಂದಲ್ಲ ಒಂದು ರೀತಿ ಕಷ್ಟ ಆಗ್ತಾನೆ ಇರುತ್ತೆ, ಹೊಂಚೋಕ್ಕಾಗಲ್ಲ. ಸೊ ಹಾಗಾಗಿ ರೆಡಿಮೇಡ್ ಡೋರ್ ಆದರೆ 1700 ಅಥವಾ 1800 ಇಷ್ಟಕ್ಕೆ ಮಾತಾಡಿದ್ದೀವಿ ನಾವು. ಇವಾಗ ಅಲ್ಲೂ ಕೂಡ ಹೋಗಿ ಎಲ್ಲ ತೊಗೊಂಡು ಬರಬೇಕು. ಇನ್ನು ಆ ಕೆಲಸ ಬಿಟ್ಟರೆ ಒಳಗಡೆ ಇನ್ನು 2 ಕೋಟ್ ಪೇಂಟ್ ತರಬೇಕು. ಇನ್ನು ಗೃಹ ಪ್ರವೇಶದ ಖರ್ಚಿರುತ್ತೆ. ಇನ್ನು ಪ್ಲಂಬಿಂಗ್ ಐಟಮ್ಸ್ ತರಬೇಕು. ಕೊಳಾಯಿ ಎಲ್ಲ ತೊಗೊಂಡು ಬರಬೇಕು. ಕೊಳಾಯಿ ಅಂದರೆ ಈಗ ಎಲ್ಲ ಮನೆಗೂ ಇನ್ನೂ ಕೊಳಾಯಿ ಹಾಕಿಲ್ಲ, ಬರೀ ಪೈಪ್ ಕೆಲಸ ಅಷ್ಟೇ ಮುಗಿಸಿರೋದು. ಇನ್ನು ಮೇಲ್ಗಡೆ ಸೋಲಾರ್ 2 ತಂದಿದ್ದಾರೆ, ಇನ್ನೂ 1 ತಂದಿಲ್ಲ. ಇಷ್ಟೊಂದು ಕೆಲಸ ಇದೆ. ಅದು ಇನ್ನು ಯಾವ್ದು ಮಾಡಿಸೋದು ಯಾವ್ದು ಬಿಡಿಸೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ನಾವೇ ಒಂದು ರಫ್ ಕ್ಯಾಲ್ಕುಲೇಟ್ ಹಾಕೊಂಡ್ಬಿಟ್ಟಿದ್ದೀವಿ. ಪೇಂಟಿಗೆ ಇನ್ನೂ 3 ಲಕ್ಷ, ಪೇಂಟ್ ಹೊಡಿಯೋರ್ದು ಒಂದು 70,000 ಬಾಕಿ ಇದೆ. ಸೊ ಪೇಂಟ್ ತರೋದು ಹೊಡಿಯೋದ್ರಿಂದ ಇನ್ನೂ ಒಂದು 3.5 4 ಲಕ್ಷ ಅಂದ್ಕೊಂಡಿದ್ದೀನಿ. ಇನ್ನು ಪ್ಲಂಬರ್ ಐಟಮ್ಗೆ 1 ಲಕ್ಷ, 5 ಲಕ್ಷ, ಅವ್ರಿಗೊಂದು 30 ಕೊಡಬೇಕು. ಒಂದು 4 ಒಂದೂವರೆ ಒಂದು 5.5. ಆಮೇಲೆ ಎಲೆಕ್ಟ್ರಿಷಿಯನ್ ಅವ್ರದ್ದೂ ಬಾಕಿ ಇದೆ. ಅದು ಇನ್ನೂ ಒಂದು ಆಲ್ಮೋಸ್ಟ್ ಇನ್ನೊಂದು ಅವ್ರಿಗೆ ಹಾಕೋದು ಕೊಡಬೇಕು. ಅಂದರೆ ತರೋದೆಲ್ಲ ತಂದಿದ್ದೀನಿ. ನಾನು ಆಗಲೇ ಹೇಳಿದ್ನಲ್ಲ, ಲಾಸ್ಟ್ ವ್ಲಾಗಲ್ಲೇ ಶೇರ್ ಮಾಡಿದ್ದೀನಿ, ಬೆಂಗಳೂರಿಂದನೇ ಎಲ್ಲ ತೊಗೊಂಡು ಬಂದುಬಿಟ್ಟಿದ್ದೀನಿ ಅಂತ. ಸೊ ಐಟಮ್ ತರೋದು ಏನೂ ಇಲ್ಲ, ಹಾಕೋರಿಗೆ ಕೊಡಬೇಕು. ಇನ್ನು ನಮ್ಮ ಕಡೆಯೇ ಒಂದು 40,000 ಇದೆ, ಅದನ್ನು ಕೊಡಬೇಕು. ಅದಾದಮೇಲೆ ಇನ್ನು ಟೈಲ್ಸ್ದು ಪೆಂಡಿಂಗ್ ಇದೆ. ಟೈಲ್ಸ್ದು ಏನು ಪೆಂಡಿಂಗ್ ಇದೆ ಅಂತ ಹೇಳಿದ್ರೆ ಅವ್ರದ್ದು ಕೂಡ 1,30,000 ಏನೋ ಆಗುತ್ತೆ. ನಾವು ಇವಾಗಿನವರೆಗೂ ಕೊಟ್ಟಿರೋದು 70,000. ಆಲ್ಮೋಸ್ಟ್ ಇನ್ನೂ ಅವ್ರಿಗೆ 50 ಕೊಡಬೇಕು. ಅಂದರೆ ವಾಶ್ ಎಲ್ಲ ಮಾಡಿಸ್ಬಿಟ್ಟು ಒಟ್ಟಿಗೆ ಕೊಡೋಣ ಅಂದ. ಈಗೆಲ್ಲ ಕೊಟ್ಬಿಟ್ರೆ ಅವ್ರಿಗೆ ವಾಷಿಂಗ್ ಮಾಡೋದು ತುಂಬ ಕಷ್ಟ ಇರುತ್ತಲ್ವ, ಸಿಮೆಂಟ್ ಎಲ್ಲ ಬಿದ್ದಿರುತ್ತೆ, ಅದೆಲ್ಲ ತೊಳ್ಕೊಂಡು ಮಾಡಬೇಕು. ಸೊ ಅವಾಗ ಕೈ ಕೊಟ್ಬಿಟ್ರೆ ಕಷ್ಟ ಅಂತ ಅಂದ್ಬಿಟ್ಟು ಅದನ್ನು ಇನ್ನೂ ಕೊಟ್ಟಿಲ್ಲ, ಇನ್ನು ಅವ್ರಿಗೆ ಕೊಡೋದಿದೆ. ಅದಾದಮೇಲೆ ಇನ್ನು ಮೇಲ್ಗಡೆ ಇದು ಸಿಂಟ್ಯಾಕ್ಸ್ದು ಅದೇನೋ ಅದು ಹೆಸ್ರು ಹೇಳಿದ್ರು, ಬಟ್ ನಂಗೆ ಅದು ಗೊತ್ತಾಗ್ತಿಲ್ಲ. ಅಷ್ಟು ಕೆಲಸ ಇದೆ ಇನ್ನು. ಪೇಂಟ್ ಹೊಡಿಯೋರ್ದು, ಪ್ಲಂಬರ್ದು, ಕಾರ್ಪೆಂಟರ್ದು, ರೆಡಿ ಡೋರ್ಸ್ದು ಮತ್ತು ಇದು ಡೋರಿಗೆಲ್ಲ ಚಿಲ್ಕ ಹಾಕ್ತೀವಲ್ವ, ಅಂದರೆ ಲಾಕ್ ಮಾಡಿಸೋದು, ಅದನ್ನು ತಂದಿಲ್ಲ, ಅದನ್ನು ತರಬೇಕು. ಆಲ್ಮೋಸ್ಟ್ ಇನ್ನು ನನ್ನ ಗೆಸ್ ಪ್ರಕಾರ ಇನ್ನೊಂದು 15 ಲಕ್ಷ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಗೃಹ ಪ್ರವೇಶದ್ದು ಖರ್ಚು ಸೇರಿ 15 ಲಕ್ಷ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಇನ್ನು 15 ಲಕ್ಷದಲ್ಲಿ ಆಲ್ಮೋಸ್ಟ್ ಏನೂ ರಿಸ್ಕ್ ಇಲ್ದಿರ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈಗ 15 ಲಕ್ಷಕ್ಕೆ ನೆಕ್ಸ್ಟ್ ಈಗ ಮತ್ತೆ ಇನ್ನೇನಿದೆ ನಮಗೆ, ಲಾಸ್ಟ್ ಟೈಮ್ ಒಂದು ಸ್ವಲ್ಪ ಒಡವೆ ಬಿಡಿಸ್ಕೊಂಡು ಬಂದಿದ್ದೆ ಅಂತ ಹೇಳಿದೆ, ಇವಾಗ ಮತ್ತೆ ಒಡವೆ ಇಡಲೇಬೇಕು. ಫೈನಲಲ್ಲಿ ಏನಾಗ್ಬಿಡುತ್ತೆ ಅಂದರೆ ಅದನ್ನು ಏನು ಹೇಳ್ತಾರೆ, ಕಡೆ ಬಿಡೋಕ್ಕೂ ಆಗೋಲ್ಲ, ಮಾಡೋಕ್ಕೂ ಆಗೋಲ್ಲ, ಹಂಗನ್ಸುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಏಪ್ರಿಲಿಗೆ ಗೃಹ ಪ್ರವೇಶ ಇಟ್ಕೊಂಡಿರೋದು, ಇನ್ನೊಂದು 4 ತಿಂಗಳು ಟೈಮ್ ಇದೆ, ನಿಧಾನಕ್ಕೆ ಮಾಡಿಸ್ಕೋಬೋದು. ಆ ಥರ ಬಿಟ್ಟರೆ ಕೆಲಸದವರು ಮತ್ತೆ ಗ್ಯಾಪಲ್ಲಿ ನಮಗೆ ಸಿಗೋಲ್ಲ. ನಾವು ದುಡ್ಡು ಅಡ್ಜಸ್ಟ್ ಮಾಡಿಕೊಂಡು ಕರೆಯೋಣ ಅಂದರೆ ಅವ್ರು ಖಂಡಿತ ಬರೋಲ್ಲ. ಅದಕ್ಕೆ ಏನಾದರೂ ಪರವಾಗಿಲ್ಲ ಅಂತ 1 ನಿಮಿಷ ಗಾಯ್ಸ್. ಅವಾಗ ಮತ್ತೆ ಸಿಗಲಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗ್ಬಿಡುತ್ತೆ. ಇಲ್ಲಂತೂ ಹಳ್ಳಿ ಕಡೆ ಸಿಕ್ಕಾಪಟ್ಟೆ ಯಾಮಾರಿಸ್ತಾರೆ. ಸೊ ಬೇಡ, ಒಂದೇ ಸಲ ಮಾಡಿಸ್ಬಿಡೋಣ ಅನ್ನೋ ಇಂಟೆನ್ಷನಲ್ಲಿ ಅಷ್ಟೇ ಮಾಡಿಸ್ತಾ ಇರೋದು. ಇನ್ನೂ 15 ಲಕ್ಷದ ಖರ್ಚಿದೆ. ಮನೆ ಹತ್ರ ಹೋಗಿ ಏನೇನು ಮತ್ತೆ ಮಾಡ್ತಾರೆ ಅನ್ನೋದನ್ನು ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್ ಗೈಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು, ಲವ್ ಯು ಆಲ್.